ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿ, ಮತ್ತೊಂದು ಅನುದಿನದ ಧ್ಯಾನಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರೋಣ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮ್ಮ ಜೀವಿತದಲ್ಲಿ ನೋಡಲು ಕೊಟ್ಟಿರುವುದಕ್ಕಾಗಿ ವಂದನೆಗಳು. ಜೀವಂತವಾಗಿಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮ ಮಾತಿಗಾಗಿ ಕಾದುಕೊಂಡಿರುವಾಗ ನಮ್ಮನ್ನು ನಡೆಸಿರಿ. ನಮ್ಮ ಜೀವಿತಕ್ಕೆ ಅಗತ್ಯವಿರುವ ವಾಕ್ಯ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಏನ್ ಬೇಕು ಪ್ರಿಯರೇ? ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಈ ಮೂರು ನಮಗಿದ್ರೆ ಸಾಕು. ಯಾವ ಮೂರು? ಆಹಾರ, ವಸ್ತ್ರ, ಗೃಹ. ಅಷ್ಟೇ ಅಲ್ಲವೇ? ಬಹಳಷ್ಟು ಜನರಿಗೆ ಬೇಕಾದದ್ದು ಅಷ್ಟೇ. ಆಹಾರ ಅಂದರೆ ಕೂಳು, ಗೂಡು. ಮತ್ತೇನು ಹೇಳಬೇಕಾದ್ರೆ ಕೂಳು, ಬಟ್ಟೆ, ಗೂಡು ಅನ್ನುತ್ತಾರೆ ಕೆಲವರು. ಅಂದರೆ ತಿನ್ನುವುದಕ್ಕಾಗಿ ಆಹಾರ ಪದಾರ್ಥಗಳು, ಧರಿಸುವುದಕ್ಕೆ ಬಟ್ಟೆಗಳು, ಉಳ್ಕೊಳ್ಳುವುದಕ್ಕಾಗಿ ಒಂದು ಗೂಡು, ಒಂದು ಮನೆ. ಈ ಮೂರಿದ್ರೆ ಸಾಕಾಗ್ತದೋ? ಸಾಕಾಗ್ತವೆ ಆಕ್ಚುಲ್ ಆಗಿ. ಆದರೆ ಮಾನವನು ಅವುಗಳಲ್ಲಿ ಸಂತೃಪ್ತಿ ಹೊಂದುತ್ತಾ ಇದ್ದಾನು? ಎಷ್ಟಿದ್ರೂ ಕೂಡ ನಮಗೆ ಆಯುಷ್ ಇಲ್ಲದಿದ್ದರೆ, ನಮ್ಮಲ್ಲಿ ಪ್ರಾಣ ಇಲ್ಲದಿದ್ದರೆ ಪ್ರಯೋಜನ ಇಲ್ವಲ್ಲ? ಶಾರೀರಿಕವಾಗಿ ನಮಗೆ ಎಷ್ಟೋ ಅವಶ್ಯಕತೆಗಳಿರ್ತವೆ, ಎಷ್ಟೊಂದಿರುತ್ತವೆ. ಹಾಗೆಯೇ ನಮಗೆ ಆಧ್ಯಾತ್ಮಿಕವಾಗಿಯೂ ಕೂಡ ನಮಗೆ ಬೇಕಾದ ಬಹಳ ಮುಖ್ಯವಾದವುಗಳು 3 ಕಾರ್ಯಗಳಿವೆ. ನಾವು ಭಕ್ತಿಯಲ್ಲಿ ಬೆಳೆಯಬೇಕಾದರೆ, ನಂಬಿಕೆಯಲ್ಲಿ ಬೆಳೆಯಬೇಕಾದರೆ, ದೇವರಿಗೆ ಇಷ್ಟಕರವಾಗಿರಬೇಕಾದರೆ, ದೇವರ ರಾಜ್ಯಕ್ಕೆ ಸೇರಬೇಕಾದರೆ, ಈ ಲೋಕದಲ್ಲಿ ನಾವು ಸಮಾಧಾನ ಕಾಪಾಡಿಕೊಳ್ಳಬೇಕಾದರೆ, ಈ ದಿನಮಾನಗಳಲ್ಲಿ ಈ ಲೋಕದಲ್ಲಿ ನಮ್ಮ ಸಮಾಧಾನ ಕಾಪಾಡಿಕೊಳ್ಳಬೇಕಾದರೆ, ಈ ಲೋಕದಲ್ಲಿ ನಾವು ಅನ್ನಪಾನ ಹೊಂದಿದವರಾಗಿರಬೇಕಾದರೆ, ನಮ್ಮ ಅವಶ್ಯಕತೆಗಳೆಲ್ಲ ತೀರಬೇಕಾದರೆ ಈ 3 ಇದ್ರೆ ಸಾಕು ಎಂದು ಬೈಬಲ್ ಹೇಳ್ತದೆ. ಯಾವ 3? ನೋಡೋಣ ಬನ್ನಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯದ 13ನೇ ವಚನ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ. ನಂಬಿಕೆ, ನಿರೀಕ್ಷೆ, ಪ್ರೀತಿ. ಫೇತ್, ಹೋಪ್ ಆ್ಯಂಡ್ ಲವ್. ನಂಬಿಕೆ, ನಿರೀಕ್ಷೆ, ಪ್ರೀತಿ ನಿರಂತರವೂ ನಿಲ್ಲುತ್ತವೆ. ನಮಗೆ ಇವು ಎಷ್ಟೋ ಅವಶ್ಯಕವಾಗಿವೆ. ನಂಬಿಕೆ ಇಲ್ಲದಂತೆ ಅಷ್ಟಕ್ಕೂ ಈ ಲೋಕದಲ್ಲಿ ಪರಿಶುದ್ಧರಾಗಿ ನಾವು ಬದುಕಲಾರೆವು, ಸಮೃದ್ಧಿಯಾಗಿ ನಾವು ಇರಲಾರೆವು. ಪ್ರತಿ ಪರಿಸ್ಥಿತಿಯಲ್ಲಿ ನಂಬಿಕೆ ಇಲ್ಲದಂತೆ ಬಲದೊಂದಿಗೆ, ಜ್ಞಾನದೊಂದಿಗೆ, ಯುಕ್ತಿಯೊಂದಿಗೆ, ಕುಯುಕ್ತಿಯೊಂದಿಗೆ ಏನೋ ಕಷ್ಟಪಟ್ಟು ಸಾಧಿಸಬೇಕೆಂದು ಪ್ರಯಾಸ ಪಡ್ತಿದ್ದಾನೆ ಮನುಷ್ಯನು. ನಂಬಿಕೆಯ ಮೇರೆಗೆ ನಾವು ನಡೆದುಕೊಳ್ಳಬೇಕು. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿ ಯೇಸುವನ್ನು ನಂಬಿದ ನಂತರ ದೀಕ್ಷಾಸ್ನಾನ ಹೊಂದಿದ ಮೇಲೆ ಅವರಿಗೆ ಕೊಡಲ್ಪಟ್ಟ ಹೆಸರೇನಾಗಿದೆ ಗೊತ್ತಾ? ವಿಶ್ವಾಸಿಗಳು. ಅಷ್ಟಕ್ಕೂ ನೀವು ವಿಶ್ವಾಸಿಗಳಾಗಿದ್ದೀರೋ? ನಾವು ಕೂಡ ಯೇಸುವನ್ನು ನಂಬುತ್ತಿದ್ದೇವೆ ಎಂದು ಬಹಳಷ್ಟು ಜನ ಹೇಳ್ತಿದ್ದಾರೆ ಈ ದಿನಮಾನಗಳಲ್ಲಿ. ಯೇಸುವನ್ನು ನೀವು ನಂಬುವುದಾಗಲಿ, ನಾನು ನಂಬುವುದಾಗಲಿ, ಮತ್ತೊಬ್ಬರು ನಂಬುವುದಾಗಲಿ, ಇದರಲ್ಲಿ ದೊಡ್ಡ ಕಾರ್ಯ ಏನಿದೆ? ದೆವ್ವಗಳು ಕೂಡ ಯೇಸುವನ್ನು ನಂಬಿ ನಡುಗುತ್ತವೆ. ನಾವು ನಂಬುತ್ತಿದ್ದೇವೆ ಅಂತ ಹೇಳಿ ಇಷ್ಟಾನುಸಾರವಾಗಿ ಬದುಕುತ್ತೇವೆ. ನೋಡಿ ಪ್ರಿಯರೇ, ನಂಬುವುದು ಬೇರೆ, ನಂಬಿರುವುದರ ಮೇರೆಗೆ ನಾವು ಪ್ರವರ್ತಿಸುವುದು ಬೇರೆ. ನಂಬಿರುವುದರ ಕುರಿತು ನಿರೀಕ್ಷೆ ಇಡುವುದು ಬೇರೆ. ಒಂದು ಸಾರಿ ಬಹುಶಃ ಹೇಳ್ಕೊಂಡಿದ್ದೇನೆ ಅನ್ಸತ್ತೆ, ನಯಗರ ವಾಟರ್ ಫಾಲ್ಸ್ ಮೇಲೆ ಒಬ್ಬ ವ್ಯಕ್ತಿ ಈಚೆ ತುದಿಯಿಂದ ಆಚೆ ತುದಿಯವರೆಗೂ ಹಗ್ಗ ಕಟ್ಟಿ ಅದರ ಮೇಲೆ ನಡೆಯುವುದಕ್ಕಾಗಿ ಪ್ರಯತ್ನ ಮಾಡುತ್ತಾ ಇದ್ದ. ಆ ಸ್ಥಳದಲ್ಲಿರುವಂತಹ ಆ ಯಾತ್ರಿಕರೆಲ್ಲರೂ ಗುಂಪು ಗುಂಪಾಗಿ ಕೂಡಿ ಬಂದಾಗ ಅವರೆಲ್ಲರಿಗೆ ಈ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾನೆ. ನಯಗರ ವಾಟರ್ ಫಾಲ್ಸ್ ಎಂದರೆ ಭಯಂಕರವಾದದಲ್ಲವೋ? ಒನ್ ಆಫ್ ದ ಹೈಯೆಸ್ಟ್ ವಾಟರ್ ಫಾಲ್ಸ್. ಅಲ್ಲಿ ಬೆಟ್ಟದ ಮೇಲಿನಿಂದ ನೀರು ಗುಂಡಿಯೊಳಗಡೆ ಬೀಳುತ್ತಾ ಇರ್ತವೆ. ಕೆಳಗೆ ಅಗಾಧ ಇರುತ್ತೆ, ಭಯಂಕರವಾದ ಅಗಾಧ ಇರುತ್ತೆ. ಆ ಅಗಾಧದ ಮೇಲೆ ಈಚೆ ಬೆಟ್ಟದ ತುದಿಯಿಂದ ಆಚೆ ಬೆಟ್ಟದ ತುದಿಯವರೆಗೂ ಒಂದು ಹಗ್ಗ ಕಟ್ಟಿ ಆ ವ್ಯಕ್ತಿ ಅಲ್ಲಿ ಬಂದಿರುವಂತಹ ಯಾತ್ರಿಕರೆಲ್ಲರಿಗೂ, ಕೂಡಿ ಬಂದಿರುವ ಜನಸಮೂಹಕ್ಕೆ ಕೇಳ್ತಾನಂತೆ, ನಾನು ಈ ಹಗ್ಗದ ಮೇಲೆ ನಡೆದುಕೊಂಡು ಹೋಗುವೆನು ಎಂದು ನಂಬುತ್ತೀರಾ? ನಂಬುವವರಾಗಿದ್ದೀರಾ?
ಸಾಕು ಸುಮ್ನಿರಯ್ಯ, ಆ ಹಗ್ಗದ ಮೇಲೆ ಹೇಗೆ ನಡೆಯುತ್ತಿ ನೀನು? ಕಾಲ್ ಜಾರಿ ಏನಾದ್ರೂ ಕೆಳಗಡೆ ಬಿದ್ರೆ ಅಗಾಧದೊಳಗೆ ಬಿದ್ದು ಅಡ್ರೆಸ್ ಇಲ್ಲದವನಾಗಿ ಹೋಗ್ತಿ ಎಂದು ಎಲ್ಲರೂ ಗೇಲಿ ಮಾಡ್ತಾರೆ. ಹಾಗಾದರೆ ನೋಡಿ, ನಾನು ನಡೆದು ತೋರಿಸುತ್ತೇನೆ ಎಂಬುದಾಗಿ ಅವನಿಗಿರುವಂತಹ ಆ ಪ್ರಾಕ್ಟೀಸ್ ಮೇರೆಗೆ ಆ ಹಗ್ಗದ ಮೇಲೆ ಈ ಕಡೆಯಿಂದ ಆ ಕಡೆಗೆ ನಡೆದುಕೊಂಡು ಹೋಗಿ ಮತ್ತೆ ತಿರುಗಿ ಇವರ ಬಳಿಗೆ ಬರುತ್ತಾನೆ. ಇನ್ನು ನೋಡಬೇಕಾಗ ಎಲ್ಲರೂ ಸಿಳ್ಳೆ ಹೊಡೆಯುತ್ತಾ, ಚಪ್ಪಳೆ ತಟ್ಟುತ್ತಾ, ಎಷ್ಟೋ ಹೊಗಳುತ್ತಾ, ಅಬ್ಬಾ ಎಂತಹ ದೊಡ್ಡ ಕಾರ್ಯ ನೀನು ಮಾಡಿದೆ, ಎಷ್ಟು ಚೆನ್ನಾಗಿ ನಡೆದೆ, ಎಷ್ಟು ಅದ್ಭುತ ಇದೆ ಎಂದು ಎಲ್ಲರೂ ಚಪ್ಪಳೆ ತಟ್ಟುವಾಗ ಅವನು ಹೇಳ್ತಾನೆ, ಈಗ ನೀವು ನಂಬುತ್ತೀರಾ ಎಂದು ಕೇಳಿದನಂತೆ. ಕಣ್ಣಾರೆ ನೋಡದಿದ್ರೆ ನಂಬದಿದ್ರೆ ಇನ್ನೇನ್ ಮಾಡಬೇಕು? ನಂಬುತ್ತೇವೆ ಅಂದ್ರಂತೆ. ಹೌದಾ? ಹಾಗಾದರೆ ನನ್ನ ಭುಜದ ಮೇಲೆ ಯಾರು ಕೂತ್ಕೊಳ್ತೀರಿ? ನಾನು ಆ ಕಡೆ ಹೊತ್ಕೊಂಡು ಹೋಗ್ತೇನೆ ಅಂದ ಕೂಡಲೇ ಪ್ರತಿಯೊಬ್ಬರೂ ಅಯ್ಯೋ ನನಗೆ ಭಯ, ಅಯ್ಯೋ ನಾನು ಬಿದ್ದೋಗ್ತೇನೆ, ನಾನು ಬರೋದಿಲ್ಲ ಎಂದು ಹೇಳ್ತಾರೆ. ಯಾರೊಬ್ಬರೂ ಮುಂದೆ ಬರಲಿಲ್ಲ. ಯವನಸ್ಥರು, ವೃದ್ಧರು, ಮಕ್ಕಳು ಯಾರೂ ಮುಂದೆ ಬರಲಿಲ್ಲ. ಅವನು ಹೇಳ್ತಾನೆ, ನೀವು ನಂಬ್ತೇನಂದಿರಲ್ಲವೇ? ನೀವು ನಂಬುವುದಾದರೆ ಜಾಗ್ರತೆಯಿಂದ ನಿಮ್ಮನ್ನು ಹೊತ್ಕೊಂಡು ಆ ಕಡೆಗೆ ಕರೆದೊಯ್ತೇನೆ ಮತ್ತು ಅಲ್ಲಿಂದ ತಿರುಗಿ ತರ್ತೇನೆ. ನಿಮ್ಮ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡ ಇಡ್ತೇನೆ ಎಂದು ಹೇಳಿದ್ರೂ ಕೂಡ ಅಬ್ಬೋ ನಾವು ಬರಲ್ಲ ಅನ್ನುತ್ತಾರೆ. ಮತ್ತೆ ನಿಜವಾಗ್ಲೂ ಅವರು ನಂಬುತ್ತಾ ಇದ್ದಾರಂತೀರಾ, ಇಲ್ಲ ಅಂತೀರಾ? ಒಂದು ವಿಸ್ಮಯ ಕಾರ್ಯ ನೋಡಿ ನಂಬುವಂತೆ, ದೇವರು ಯಾವುದೋ ಒಂದು ಉಪಕಾರ ಮಾಡಿದ್ದಕ್ಕೆ ನಂಬುತ್ತಿದ್ದೇವೆ ಎಂದು ಹೇಳುವುದು, ಯಾರಿಗೋ ದೇವರು ಕಾರ್ಯ ಮಾಡಿದ್ದಾರೆಂದು ಹೇಳಿದ್ದನ್ನು ಕೇಳಿ ನಂಬುವುದು ಅಲ್ಲ ಪ್ರಿಯರೇ. ನಿಮ್ಮ ಜೀವಿತವನ್ನು ನಂಬಿದ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದೀರಾ? ಆ ಸಮಯದಲ್ಲಿಯೇ ಒಬ್ಬ ಚಿಕ್ಕ ಹುಡುಗ ಬರ್ತಾನೆ, ನಾನು ನಂಬುತ್ತೇನೆ, ನನ್ನನ್ನು ಕರೆದೊಯ್ಯಿರಿ ಅನ್ನುತ್ತಾನೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಈ ಹುಡುಗ ಏನು ಈ ರೀತಿ ಹೋಗ್ತೇನನ್ನುತ್ತಾನೆ ಅಂದ್ರು ಅಷ್ಟೇ. ಕೊನೆಗೆ ಗೊತ್ತಾದದ್ದೇನೆಂದರೆ ಆ ಹುಡುಗ ಬೇರೆ ಯಾರೂ ಅಲ್ಲ, ಆ ಹಗ್ಗದ ಮೇಲೆ ನಡೆದಿರುವಂತಹ ಆ ವ್ಯಕ್ತಿಯ ಸ್ವಂತ ಮಗನಾಗಿದ್ದ. ನನ್ನ ತಂದೆ ನನ್ನನ್ನು ಹೊತ್ತುಕೊಂಡು ನಡೆಯುತ್ತಾರೆ, ನನ್ನನ್ನು ಬೀಳಲು ಬಿಡುವುದಿಲ್ಲ, ನನ್ನನ್ನು ಬೀಸಾಡಲ್ಲ ಎಂದು ತನ್ನ ತಂದೆಯನ್ನು ಆ ಹುಡುಗನು ನಂಬಿದ. ನಾವು ನಿಜವಾಗಲೂ ದೇವರನ್ನು ನಂಬುವುದಾದರೆ ನಮ್ಮ ಜೀವಿತ ಆತನಿಗೆ ಒಪ್ಪಿಸಿಕೊಡುವುದಕ್ಕಾಗಿ, ನಮ್ಮ ಸಮಸ್ತವನ್ನು ಆತನಿಗೆ ಕೊಡುವುದಕ್ಕಾಗಿ, ಆತನ ಚಿತ್ತಾನುಸಾರ ಬದುಕುವುದಕ್ಕಾಗಿ ಹಿಂದೆ ಹೆಜ್ಜೆ ಹಾಕಲ್ಲ. ಒಬ್ಬ ಕ್ರೈಸ್ತನು ಯೇಸು ಕ್ರಿಸ್ತನನ್ನು ನಂಬಿದ ನಂತರ ನನ್ನ ಇಷ್ಟ ಎಂಬ ಮಾತನ್ನು ಪೂರ್ತಿಯಾಗಿ ತೆಗೆದುಹಾಕಬೇಕು. ಕರ್ತನ ಚಿತ್ತ ಇರುವುದಾದರೆ ಕರ್ತನ ಇಷ್ಟ ನೆರವೇರಲಿ. ಕರ್ತನು ಹೇಳಿದ್ದನ್ನೇ ಮಾಡ್ತೇನೆ, ದೇವರು ಹೇಳಿದ್ದನ್ನೇ ಮಾಡ್ತೇನೆ, ದೇವರ ಚಿತ್ತಾನುಸಾರವಾಗಿಯೇ ನಡೆಯುತ್ತೇನೆ ಎಂದು ಹೇಳುವುದಾದರೆ ಪ್ರಿಯರೇ, ದೇವರ ಚಿತ್ತ ಮಾಡುವವನು ನಿರಂತರವೂ ನಿಲ್ಲುವನು. ನಿಜವಾಗಲೂ ನೀವು ದೇವರನ್ನು ನಂಬುವುದಾದರೆ ನಿಮ್ಮ ಬದುಕು ಆತನನ್ನು ಒಪ್ಪಿಸಿಕೊಡುವುದಕ್ಕಾಗಿ ಎಂದಿಗೂ ಹಿಂಜರಿಯುವುದಿಲ್ಲ. ನೀವು ದೇವರನ್ನು ನಂಬುವುದಾದರೆ ನಿಮ್ಮ ದುಡ್ಡು ಆತನ ಕೈಗೆ ಒಪ್ಪಿಸಿಕೊಡುವುದರಲ್ಲಿ ಯಾಕೆ ಸಂದೇಹ ಪಡ್ತೀರಿ? ನಾವು ನಮ್ಮ ಕೈಯಲ್ಲಿರುವ ದುಡ್ಡು ಯಾರಿಗಾದರೂ ಕೊಡದೇ ಇರುವುದಾದರೆ ಅರ್ಥವೇನು? ನಾವು ಅವರನ್ನು ನಂಬುತ್ತಾ ಇಲ್ಲ ಎಂದರ್ಥ. ನಾವು ನಂಬುವುದಾದರೆ ನಮ್ಮ ಮನೆ ಬೀಗದ ಕೈ ನಂಬಿದವರ ಕೈಗೆ ಕೊಡ್ತೇವೆ, ನಂಬಲಾರದವರ ಕೈಗೆ ಕೊಡಲ್ಲ. ನೀವು ನಿಜವಾಗ್ಲೂ ನಂಬಿ ನಿಮ್ಮ ಜೀವಿತ ದೇವರ ಕೈಗೆ ಒಪ್ಪಿಸಿಕೊಡುವುದಾದರೆ ದೇವರು ಮೇಲು ಮಾಡ್ತಾರೆ ಹೊರತು ಕೇಡು ಮಾಡಲ್ಲ ಎಂದು ನೀವು ನಂಬುವುದಾದರೆ ಧನ್ಯರಾಗ್ತೀರಿ. ಆದರೆ ಈ ದಿನಗಳಲ್ಲಿ ದೇವರನ್ನು ನಂಬುತ್ತಿದ್ದೇವೆ, ನಂಬಿಕೆ ಇಡ್ತಿದ್ದೇವೆ ಅನ್ನುತ್ತೇವೆ, ಆದರೆ ನಂಬಿಕೆಯ ಮೇರೆಗೆ ಕ್ರಿಯೆ ತೋರಿಸುವುದಿಲ್ಲ. ದೇವರಲ್ಲಿ ಪೂರ್ಣ ಹೃದಯದಿಂದ ನಂಬಿಕೆ ಇಡಿರಿ. ನಂಬಿಕೆ ಎನ್ನುವಂಥದ್ದು ನಿರೀಕ್ಷಿಸುವವುಗಳ ಕುರಿತಾದ ನಿಜ ಸ್ವರೂಪವಾಗಿದೆ. ಹಾಗಾಗಿ ಈ ಲೋಕದಲ್ಲಿ ವಿಶ್ವಾಸಿಗಳಾಗಿ ನಾವು ಜೀವಿಸುತ್ತಿರುವಾಗ ದೇವರ ಮೇಲೆ ನಂಬಿಕೆ ಇಡುವುದನ್ನು ಕಲಿಯಬೇಕು. ನನ್ನಲ್ಲಿ ನಂಬಿಕೆ ಇಡಿರಿ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ್ದಾರೆ ಯೇಸು. ಎರಡನೇದಾಗಿ ನಿರೀಕ್ಷೆ, ಹೋಪ್. ನಮಗೆ ಒಂದು ಹೋಪ್ ಇದೆ. ಹೋಪ್ ಅಂದರೆ ನಿರೀಕ್ಷೆ. ಯಾವುದು ಆ ನಿರೀಕ್ಷೆ? ನಂಬಿಕೆ, ನಿರೀಕ್ಷೆ ಒಂದೇ ರೀತಿಯಾದ ಭಾವನೆಯಂತೆ ಕಾಣಿಸಬಹುದಾದರೆ ಅದರ ಅರ್ಥ ಬೇರೆಯಾಗಿದೆ. ನಿರೀಕ್ಷೆ ಅಂದರೆ ಒಂದು ಹೋಪ್ ಅಂದರೆ ನಾನು ಮಾತ್ರ ದೇವರಲ್ಲಿ ನಂಬಿಕೆ ಇಡುವುದಷ್ಟೇ ಅಲ್ಲ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ ಎಂದು ನಿರೀಕ್ಷಿಸುವಂಥದ್ದಾಗಿದೆ. ನಾನು ನನ್ನ ಜೀವಿತ ಆತನಿಗೆ ಒಪ್ಪಿಸಿಕೊಡುವುದಾದರೆ ಆತನು ನನಗೆ ನಿತ್ಯ ಜೀವ ಕೊಡುತ್ತಾರೆ ಎಂಬ ನಿರೀಕ್ಷೆ ಇರಬೇಕು. ಈ ಲೋಕದಲ್ಲಿ ನಾನು ಮರಣ ಹೊಂದಿದ್ದಾಗಿಯೂ ನನ್ನ ಜೀವಿತ ಅಂತ್ಯಗೊಳ್ಳುವುದಿಲ್ಲ. ನಾನು ಆತನೊಂದಿಗೆ ಯುಗಯುಗಕ್ಕೂ ತಲತಲಾಂತರಕ್ಕೂ ಆ ಪರಲೋಕ ರಾಜ್ಯದಲ್ಲಿ ಇರುತ್ತೇನೆ ಎಂಬ ನಿರೀಕ್ಷೆ ಇರಬೇಕು. ಕ್ರಿಸ್ತನ ನಿಮಿತ್ತ ನಿಂದೆ, ಅವಮಾನ, ಶ್ರಮೆ ನಾವು ಈ ಲೋಕದಲ್ಲಿ ಎದುರಿಸುತ್ತಿದ್ರೂ ಕೂಡ, ಈ ಅಲ್ಪಕಾಲದ ಶ್ರಮೆಗಳು ನಮಗಿದ್ರೂ ಕೂಡ ವಿಶ್ವಾಸಿಗಳಾದ ನಮ್ಮೆಲ್ಲರಿಗೆ ಒಂದು ನಿರೀಕ್ಷೆ ಇದೆ. ಅದೇನೆಂದರೆ ಇವು ನಿರಂತರವೂ ಇರುವಂಥವುಗಳಲ್ಲ. ಯಾವ ರೀತಿ ರಾತ್ರಿ ಬಂದಾಗ ಕತ್ತಲಾಗ್ತದೋ, ಯಾವ ರೀತಿ ಬಾಧೆ ಉಂಟಾದಾಗ ಕಣ್ಣೀರು ಬರುತ್ತವೆಯೋ, ಹಾಗೆಯೇ ಈ ಲೋಕದಲ್ಲಿ ಕ್ರಿಸ್ತನ ನಿಮಿತ್ತ ಒಂದು ಸಣ್ಣ ಶ್ರಮೆಯ ಪಾಲಾದಾಗ ಒಂದು ದಿನ ಬೆಳಗಾಗ್ತದೆ ಎಂಬ ನಿರೀಕ್ಷೆ ನಮಗಿರುತ್ತೆ. ನಮಗೆ
ಉದಯವಾಗ್ತದೆ ಮತ್ತೆ ಎಂಬ ಆನಂದ ಇರುತ್ತೆ. ಮತ್ತೆ ನಾವು ಈ ದುಃಖದ ನಂತರ ಆನಂದವನ್ನು ಹೊಂದಿಕೊಳ್ತೇವೆ ಎಂಬ ನಿರೀಕ್ಷೆ ಇರಬೇಕು. ಒಬ್ಬ ತಾಯಿ ನೋಡಿ ಎಷ್ಟು ಪ್ರಸವ ವೇದನೆ ಪಡ್ತಾಳೆ, ಯಾಕೆಂದರೆ ಆಕೆಗೆ ಒಂದು ಮಗು ಹುಟ್ಟುತ್ತದೆ ಎಂಬ ನಿರೀಕ್ಷೆ, ಆ ಮಗುವನ್ನು ನೋಡಿ ಆನಂದಿಸಬೇಕು ಎಂಬ ಆಸೆ. ಹಾಗೆಯೇ ದೇವರಿಗೋಸ್ಕರ ಈ ಲೋಕದಲ್ಲಿ ದೇವರಿಗಾಗಿ ಜೀವಿಸುತ್ತಿರುವಾಗ ಈ ಲೋಕದಲ್ಲಿ ಏನೆಲ್ಲ ನಾನು ನಷ್ಟ ಹೋಗಿದ್ದೇನೋ ಅವುಗಳಿಗೆ ಬದಲಾಗಿ ಅನೇಕ ಪಟ್ಟು ಆತನಿಂದ ಪಡೆದುಕೊಳ್ತೇನೆ ಎಂಬ ನಿರೀಕ್ಷೆ ನಮಗಿರಬೇಕು. ನಿರೀಕ್ಷೆ ಇಲ್ಲದಂತಹ ಇತರರ ಹಾಗೆ ನೀವು ಸತ್ತವರ ವಿಷಯದಲ್ಲಿ ದುಃಖಪಡುವುದು ನನಗಿಷ್ಟವಿಲ್ಲ ಎಂದು ಪೌಲನು ಹೇಳ್ತಾನಲ್ಲವೇ? ಯೇಸುವಿನಲ್ಲಿ ನಂಬಿಕೆ ಇಟ್ಟವರು ಕೂಡ ಸಾಯುತ್ತಾರೋ? ಹಾಗಾದರೆ ಇದೇನು, ಯಾಕೆ ನಂಬಬೇಕು ಎಂದು ಕೆಲವರು ಹೇಳ್ತಾರೆ. ಯೇಸುವಿಗೆ ಪ್ರಾರ್ಥನೆ ಮಾಡಿದ್ರೂ ಕೂಡ ಮರಣ ಹೊಂದಿದವರು ಇದ್ದಾರಲ್ಲವೇ ಅನ್ನುತ್ತಾರೆ. ಮರಣ ಅಂತ್ಯವಲ್ಲ ಪ್ರಿಯರೇ, ನಮಗೊಂದು ನಿರೀಕ್ಷೆ ಇದೆ. ನಮಗಾದರೆ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ. ಸಾಯುವುದಾದರೂ ಕ್ರಿಸ್ತನಿಗೋಸ್ಕರವೇ, ಬದುಕುವುದಾದರೂ ಕ್ರಿಸ್ತನಿಗೋಸ್ಕರವೇ ಎನ್ನುವುದು ಒಂದು ನಿರೀಕ್ಷೆಯಾಗಿದೆ. ಒಂದು ದಿನ ಯೇಸು ಬರಲಿಕ್ಕಿದ್ದಾರೆ, ಮೇಘರೂಢನಾಗಿ ಆತನು ಬರಲಿಕ್ಕಿದ್ದಾನೆ. ಆತನು ಬಂದಾಗ ನಿಮ್ಮನ್ನು ಹಿಂಸೆಗೊಳಿಸಿದವರಿಗೆ ಶ್ರಮೆ, ಹಿಂಸಿಸಲ್ಪಟ್ಟ ನಿಮಗೆ ಆನಂದ ಉಂಟಾಗ್ತದೆಂದು ವಾಕ್ಯ ಹೇಳ್ತದೆ. ಈ ದಿನ ಯಾವ ಪ್ರತಿಫಲ ದೇವರು ನಮಗೆ ಕೊಡ್ತಾ ಇಲ್ಲ ಎಂದು ದಿಗಿಲು ಪಡ್ತಾ ಇರಬಹುದೇನೋ? ಮಾತ್ರವಲ್ಲ, ಇಷ್ಟ ಬಂದಂತೆ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದವರ ಮೇಲೆ ಶಿಕ್ಷೆ ಬರಲಿಲ್ವಲ್ಲ ಎಂದು ಆಶ್ಚರ್ಯ ಪಡ್ತಿದ್ದೀರೇನೋ? ಆದರೆ ಒಂದು ದಿನ ಇದೆ, ಯೇಸು ಬರುತ್ತಾರೆ, ಆತನು ಬಂದು ತೀರ್ಪು ತೀರಿಸುತ್ತಾರೆಂದು ಶ್ರಮೆ ಪಡುತ್ತಿರುವವರನ್ನು, ಕ್ರಿಸ್ತನ ನಿಮಿತ್ತ ಶ್ರಮೆ ಪಡುತ್ತಿರುವವರನ್ನು ಆದರಿಸುತ್ತಾರೆ ಎಂದು. ಕ್ರಿಸ್ತನ ನಾಮವನ್ನು ದೂಷಿಸಿದಂಥವರು, ತಿರುಗಿ ಬಿದ್ದವರು, ಕ್ರೈಸ್ತರನ್ನು ಹಿಂಸೆಗೊಳಿಸಿದವರು ಆ ದಿನ ತೀರ್ಪಿಗೆ ಗುರಿಯಾಗ್ತಾರೆ ಎನ್ನುವುದು ಒಂದು ದೊಡ್ಡ ಹೋಪ್, ಒಂದು ದೊಡ್ಡ ನಿರೀಕ್ಷೆಯಾಗಿದೆ. ವಾಕ್ಯಾನುಸಾರವಾಗಿ ನಮ್ಮೆಲ್ಲರಿಗೂ ಇದೆ. ನಂಬಿಕೆ, ನಿರೀಕ್ಷೆ. ಮರಣ ಹೊಂದಿದ ನಂತರ ನಾನು ದೇವರೊಂದಿಗೆ ಇರುತ್ತೇನೆ ಎಂಬ ನಿರೀಕ್ಷೆ ಇಲ್ಲದವನು ಸಾಯುವುದರ ಕುರಿತು ಅಳುತ್ತಾನೆ, ಮರಣ ಭಯದಿಂದ ಪೀಡಿಸಲ್ಪಡ್ತಾನೆ. ನನ್ನ ಮನಸಾಕ್ಷಿ ಬಹು ಜಾಗರೂಕತೆಯಿಂದ ನಾನು ಕಾಪಾಡಿಕೊಳ್ಳುವುದಾದರೆ, ನಾನು ಬದುಕುವುದಾದರೆ ಕ್ರಿಸ್ತನಿಗೋಸ್ಕರವೇ, ಸಾಯುವುದಾದರೂ ಕೂಡ ಕ್ರಿಸ್ತನಿಗೋಸ್ಕರವೇ. ಬದುಕುವುದಾದರೆ ಕ್ರಿಸ್ತನಿಗಾಗಿಯೇ ಬದುಕೋದು, ಸಾಯುವುದಾದರೆ ಕರ್ತನಲ್ಲಿ ಆನಂದಿಸುತ್ತೇನೆ. ಈ ದಿನ ಎಷ್ಟು ಜನರಿಗೆ ಅಂತಹ ನಿರೀಕ್ಷೆ ಇದೆ? ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬ ನಿರೀಕ್ಷೆ. ನನ್ನ ಯೇಸು ತಿರುಗಿ ಬರುತ್ತಾರೆ, ಆತನಿರುವ ಸ್ಥಳದಲ್ಲಿ ನಾನು ಸಹ ಇರುವ ಹಾಗೆ ನನಗಾಗಿ ಮಾರ್ಗ ಸಿದ್ಧಪಡಿಸುತ್ತಾರೆ ಎಂಬ ಮಾತು ನನ್ನ ವಿಷಯದಲ್ಲಿ ನೆರವೇರುತ್ತದೆ ಎಂಬ ಹೋಪ್, ನಿರೀಕ್ಷೆ ಎಷ್ಟು ಜನರಿಗಿದೆ? ಈ ಮೂರು ಮುಖ್ಯ: ನಂಬಿಕೆ, ನಿರೀಕ್ಷೆ, ಪ್ರೀತಿ. ಪ್ರೀತಿ ಎಂದರೆ ಈ ಪ್ರೀತಿ ಶಾಶ್ವತವಾದದ್ದಾಗಿದೆ, ಉಳಿದವುಗಳೆಲ್ಲ ಟೆಂಪ್ರವರಿಯೇ. ಪ್ರೀತಿ ಅಂದರೆ ಈ ಲೋಕದಲ್ಲಿರುವಂತಹ ಪ್ರೀತಿಯ ಹಾಗಲ್ಲ. ಯೌವನಸ್ಥರ ಮಧ್ಯದಲ್ಲಿ ಸ್ವಲ್ಪ ಹೊತ್ತಿದ್ದು ಹಾರಿ ಹೋಗುವ ಏರೋಸ್ ಎಂಬ ಕಾಮ ಅಭಿಲಾಷೆಯಿಂದ ತುಂಬಿಕೊಂಡಿರುವ ಪ್ರೀತಿ ಇದಲ್ಲ. ಸೆಕ್ಸುವಲ್ ಅಟ್ರಾಕ್ಷನ್ ಅಲ್ಲ ಈ ಪ್ರೀತಿ. ಕೇವಲ ಸ್ನೇಹದ ಪ್ರೀತಿ ಕೂಡ ಅಲ್ಲ. ಮಾತ್ರವಲ್ಲ, ಬಂಧುತ್ವದ ಪ್ರೀತಿ ಅಲ್ಲ. ಸ್ಟೋರ್ಚ್, ಫಿಲಿಯಾ, ಸಹೋದರರ ಪ್ರೀತಿ ಕೂಡ ಅಲ್ಲ. ಇವೆಲ್ಲ ತಾತ್ಕಾಲಿಕವಾಗಿರುತ್ತವೆ. ಆದರೆ ಅಗಾಪೆ ಪ್ರೀತಿಯಾಗಿದೆ. ಕಲ್ವರಿ ಶಿಲುಬೆಯ ಮೇಲಿನಿಂದ ಬಂದ ಪ್ರೀತಿ ಇದಾಗಿದೆ. ಆ ಪ್ರೀತಿ ನಮ್ಮ ಹೃದಯದಲ್ಲಿ ಇರುವುದಾದರೆ, ಯೇಸುವನ್ನು ಪೂರ್ಣ ಹೃದಯದಿಂದ ನಾವು ಪ್ರೀತಿಸುವುದಾದರೆ, ಯೇಸುವಿನ ಪ್ರೀತಿಯಿಂದ ನಾವು ತುಂಬಲ್ಪಟ್ಟಿರುವುದಾದರೆ, ಆ ಪ್ರೀತಿಯನ್ನು ಇತರರಿಗೆ ಹಂಚುತ್ತೇವೆ. ನಾವು ಯಾರನ್ನಾದರೂ ಪ್ರೀತಿಸುವಾಗ ನಾವು ಅವರಿಗೇನೋ ಉಪಕಾರ ಮಾಡ್ತಿದ್ದೇವೆ ಅಂದ್ಕೊಳ್ಬಾರ್ದು. ನೀವು ಮಾಡುವ ಪ್ರೀತಿ ನಿಮಗೆ ಸಂತುಷ್ಟಿಗೊಳಿಸುತ್ತದೆ, ಆದರಣೆ ಉಂಟು ಮಾಡ್ತದೆ. ಪ್ರೀತಿ ನಮ್ಮನ್ನು ತಿದ್ದಿ ಸರಿಪಡಿಸುತ್ತೆ. ಈ 13ನೇ ಅಧ್ಯಾಯ ಪೂರ್ತಿ ಓದಿರಿ. ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ತದೆ, ತಾಳಿಕೊಳ್ತದೆ, ಭರಿಸುತ್ತದೆ ಎಂದು ನೋಡ್ತೇವೆ. ಈ ಪ್ರೀತಿ ನಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ. ದೇವರು ದಶಾಜ್ಞೆಗಳನ್ನು 2 ಮಾತಿನಲ್ಲಿಯೇ ಬದಲಾಯಿಸಿದ್ದಾರೆ. ಒಂದು ಮಾತಿನ ಸಾರಾಂಶವಾಗಿ ಮಾಡಿದ್ದಾರೆ: ದೇವರನ್ನು ಪ್ರೀತಿಸಿರಿ, ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ ಎಂಬುದಾಗಿ. ದೇವರ ಪ್ರೀತಿಯಿಂದ ನಾವು ತುಂಬಲ್ಪಟ್ಟಾಗ ನಮ್ಮ ಜೀವಿತದಲ್ಲಿ ಈ ಗಾಯಗಳಿರಲ್ಲ, ಈ ಸಂಕಟಗಳಿರಲ್ಲ, ಈ ಘರ್ಷಣೆಗಳಿರಲ್ಲ, ಯಾವ ಹೋರಾಟಗಳಿರಲ್ಲ. ನಿಮಗೆ ಅಪಕಾರ ಮಾಡಿದವರನ್ನು ನೀವು ಪ್ರೀತಿಸುವುದರಿಂದ ಸಹಿಸಿಕೊಳ್ಳುತ್ತೀರಿ, ಅದರಿಂದ ಕ್ಷಮಿಸುತ್ತೀರಿ. ನಿಮ್ಮ ಬಾಧೆಗಳ ಬಗ್ಗೆ ಯೋಚಿಸುವಾಗ ದೇವರನ್ನು ಸ್ತುತಿಸುತ್ತೀರಿ, ಅದೇ ದೊಡ್ಡ ಭಾಗ್ಯವೆಂದು ಎಣಿಸುತ್ತೀರಿ. ನಿಮಗೆ ಯಾವ ದಿಗುಲೂ ಇರಲ್ಲ. ದೇವರ ಪ್ರೀತಿ ನಿರಂತರವೂ ನಿಲ್ಲುವಂಥದ್ದಾಗಿದೆ. ಪ್ರೀತಿಯುಳ್ಳವರಾಗಿರೋಣ. ಪರಲೋಕಕ್ಕೆ ಹೋದಾಗ ಅಲ್ಲಿ ಬೇಕಾದದ್ದು
ವಾಕ್ಯದ ರೆಫರೆನ್ಸಸ್ಗಳಲ್ಲ, ಬೈಬಲು ಬೇಕಾಗಿಲ್ಲ, ಅಲ್ಲಿ ಪ್ರಸಂಗಗಳು ಬೇಕಾಗಿಲ್ಲ, ಅಲ್ಲಿ ಪ್ರತ್ಯೇಕವಾದ ಉಪವಾಸ ಪ್ರಾರ್ಥನೆಗಳು ಬೇಕಾಗಿಲ್ಲ. ಕೇಳಿ ಪ್ರಿಯರೇ, ಅಲ್ಲಿ ಬೇಕಾದದ್ದು ದೇವರನ್ನು ಸ್ತುತಿಸುತ್ತಾ, ದೇವರು ಅಂದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರೆಲ್ಲರೂ ಕೂಡ ಐಕ್ಯತೆಯಿಂದ, ಪ್ರೀತಿಯಿಂದ, ಆ ಪ್ರೀತಿ ನಿಲಯದಲ್ಲಿ ಯೇಸುವನ್ನು ಪ್ರೀತಿಸುತ್ತಾ, ಯೇಸುವಿನಿಂದ ಪ್ರೀತಿಸಲ್ಪಡುತ್ತಾ ಯುಗಯುಗಕ್ಕೂ ತಲತಲಾಂತರಕ್ಕೂ ಆಶೀರ್ವದಿಸಲ್ಪಡಬೇಕು. ಈ ಲೋಕದಲ್ಲಿ ನಾವಿರುವಾಗ, ಆಧ್ಯಾತ್ಮಿಕವಾಗಿ ಮುಂದೆ ಸಾಗುತ್ತಿರುವಾಗ ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳೋಣ. ದೊಡ್ಡ ನಿರೀಕ್ಷೆ ನಮಗಿದೆ ಎಂದು ತಿಳಿದು ಆಧರಿಸಲ್ಪಡೋಣ. ಯೇಸುವಿನ ಪ್ರೀತಿಯಿಂದ ತುಂಬಲ್ಪಟ್ಟು ಬರಿದಾದ ಈ ಲೋಕಕ್ಕೆ ಯೇಸುವಿನ ಪ್ರೀತಿಯನ್ನು ಹಂಚೋಣ. ಬನ್ನಿರಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಪ್ರೀತಿಯುಳ್ಳ ಹಸ್ತಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡುತ್ತೇವೆ. ಈ ಅಂತ್ಯ ದಿನಮಾನಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಂಬ ಮಾತುಗಳಿಗೆ ಅರ್ಥವೇ ಇಲ್ಲದಕ್ಕಾಗಿ ಮನುಷ್ಯರ ಮಧ್ಯದಲ್ಲಿ ಜಗಳಗಳು, ಘರ್ಷಣೆಗಳು, ಗೋಳಾಟಗಳು, ಭೇದಗಳು, ವಿಭೇದಗಳು, ಎಲ್ಲಿ ನೋಡಿದ್ರೂ ಕೂಡ ದೌರ್ಜನ್ಯ, ಪ್ರಾಣದ ಜೊತೆಗೆ ಹುಡುಗಾಟ ಆಡುವ ಜನರು, ಅಪಹಾಸ್ಯ ಮಾಡುವ ಮನುಷ್ಯರು, ಅಪನಿಂದನೆ ಹೊರಿಸುವ ಮನುಷ್ಯರು, ಈ ಭೂಮಿಯೇ ಶಾಶ್ವತವೆಂದು, ಈ ಭೂಮಿ ಇದ್ರೆ ಸಾಕೆನ್ನುವವರು, ದುಡ್ಡು ಆಸ್ತಿ ಇದ್ರೆ ಸಾಕೆನ್ನುವವರು, ತಮ್ಮ ಜೀವಿತದಲ್ಲಿ ಮೋಸ ಮಾಡಿಕೊಳ್ಳುವಂತಹ ಇಂಥ ಪ್ರತಿಯೊಬ್ಬರೊಂದಿಗೂ ನೀವು ಮಾತಾಡಿದ್ದಕ್ಕಾಗಿ ವಂದನೆಗಳು. ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಂಬ ಈ 3 ಶ್ರೇಷ್ಠವಾದ ಆಧ್ಯಾತ್ಮಿಕ ಗುಣಗಳಲ್ಲಿ ನಾವೆಲ್ಲರೂ ಕ್ರಿಯಾತ್ಮಕವಾಗಿ ಅಭಿವೃದ್ಧಿಯಾಗಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ. ವಾಯ್ಸ್ ಮೆಸೇಜ್ ಆಗಲಿ ಇಲ್ಲವೇ ಟೆಕ್ಸ್ಟ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ನಮಗೆ ಉತ್ತರ ಕೊಡುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.